ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಒಂದು ಪರಮ ಪವಿತ್ರವಾದ ಪರ್ವಕಾಲ. ಸಮಸ್ತ ಸಜ್ಜನರಿಗೆಲ್ಲ ಅನುಗ್ರಹವನ್ನು ಮಾಡುವುದಕ್ಕೆ ಕೃಷ್ಣ ಪರಮಾತ್ಮ ಬ್ರಹ್ಮದೇವರ ವರದಿಂದ ಅವಧ್ಯನಾದ ನರಕಾಸುರನನ್ನು ಸಂಹಾರ ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿದ್ದಾನೆ. ನರಕಾಸುರ ಅಂದು ಮಾತ್ರ ಇರಲಿಲ್ಲ, ಯಾವಾಗಲೂ ಮನುಷ್ಯರ ಮನಸ್ಸಿನಲ್ಲಿ ನರಕ ಸಾಧನವಾದ ಪಾಪಗಳನ್ನು ಮಾಡುವ ಒಂದು ಪ್ರಜ್ಞೆ ಇದೆಯಲ್ಲ, ಅದು ನರಕಾಸುರ ಇದ್ದಂತೇನೆ. ಹೀಗಾಗಿ ಈ ನರಕ ಚತುರ್ದಶಿಯ ದಿನದಲ್ಲಿ ನಾವೆಲ್ಲ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಕೇವಲ ಅಂದು ನರಕಾಸುರನನ್ನು ಸಂಹಾರ ಮಾಡಿ ಪರಮಾನುಗ್ರಹ ಮಾಡಿದ್ದಿ, ಆದರೆ ಅದು ಸಾಲದು. ಈಗ ಮತ್ತೆ ನಿತ್ಯದಲ್ಲಿಯೂ ಮನಸ್ಸಿನಲ್ಲೇನು ಪಾಪಪ್ರಜ್ಞೆ ಬರ್ತಾ ಇರುತ್ತೆ, ನರಕ ಸಾಧನವಾದ ಅನೇಕ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತವೆ, ಆ ತರಹದ ಕೃತಿಗಳು ನಮ್ಮಿಂದ ನಡೆಯುತ್ತೆ. ಅವುಗಳೆಲ್ಲವನ್ನು ದೂರ ಮಾಡಿ ಯಾವಾಗಲೂ ಪುಣ್ಯವನ್ನು ಸಂಪಾದನೆ ಮಾಡುವಂತೆ, ನಿನ್ನ ಮಹಿಮೆಯನ್ನು ಕೇಳುವಂತೆ, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತೆ ಸದ್ಬುದ್ಧಿಯನ್ನು ನಮಗೆ ಕರುಣಿಸು ಎಂಬ ಪ್ರಾರ್ಥನೆಯನ್ನು ಭಗವಂತನಲ್ಲಿ ನಾವು ಮಾಡಬೇಕು. ನರಕಾಸುರ ತಾನು ಪಾಪ ಮಾಡುವುದು ಮಾತ್ರ ಅಲ್ಲ, ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಮಾನವರಿಗೆ ಪೀಡೆಯನ್ನು ಕೊಡುವುದು ಮಾತ್ರ ಅಲ್ಲ, ತಾನು ಮಾಡುವ ಆ ಪಾಪ ಕಾರ್ಯಗಳಿಗೆ ಯಾರೂ ಅಡ್ಡಿ ಮಾಡಬಾರದು ಅಂತ ಭದ್ರವಾದ ಕೋಟೆಗಳನ್ನು ಮಾಡಿಕೊಂಡು ಮಧ್ಯದೊಳಗೆ ಕುಳಿತು ಪಾಪಗಳನ್ನು ಮಾಡ್ತಾ ಇದ್ದ. ಭಗವಂತ ಎಲ್ಲ ದುರ್ಗಗಳನ್ನು ನಾಶ ಮಾಡಿ ನರಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಪಾಶದುರ್ಗ 6,000 ಪಾಶಗಳು, ಜಲದುರ್ಗ, ಗಿರಿದುರ್ಗ, ಪರ್ವತಗಳ ದುರ್ಗ, ಇವುಗಳೆಲ್ಲದರ ಮಧ್ಯದಲ್ಲಿ ಅವನಿದ್ದ. ಹಾಗೆ ನಾವೆಲ್ಲ ಮಾಡುವಂತಹ ಪಾಪ ಕಾರ್ಯಗಳು ಯಾರಿಗೂ ಗೊತ್ತಾಗಬಾರದು ಅಂತ ಏಕಾಂತದಲ್ಲಿ ಯಾರಿಗೆ ಗೊತ್ತಿಲ್ಲದಂತೆ ಮನುಷ್ಯ ಪಾಪ ಮಾಡ್ತಾನೆ. ಮಾಡಿದ ಪಾಪಗಳನ್ನು ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾರೂ ಅಡ್ಡಿಯಾಗಬಾರದು ಅಂತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾನೆ. ಹೀಗಾಗಿ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕಾದಷ್ಟು ವಿಘ್ನಗಳು ಬಂದರೆ ಸಂತೋಷ ಪಡ್ತಾನೆ. 4 ಜನ ಯಾಕಪ್ಪ ಇಷ್ಟು ದಿವಸ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಿ, ಯಾಕೆ ಬಿಟ್ಟು ಅಂತ ಕೇಳಿದರೆ ಅದಕ್ಕೊಂದೇನೋ ಒಂದು ನೆಪ ಹೇಳಿಬಿಟ್ರೆ ತಾನು ಪಾರಾದೆ ಅಂತ. ಆದರೆ ಮಾಡುವ ತಪ್ಪು ಕೆಲಸಗಳಿಗೆ ಮಾತ್ರ, ಅನ್ಯಾಯ, ವಂಚನೆ, ಲಂಚ, ಮೋಸ, ಸುಳ್ಳು, ಭ್ರಷ್ಟಾಚಾರ ಇಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ಯಾವ ಅಡ್ಡಿ ಆತಂಕಗಳು ಬರಬಾರದು ಅನ್ನೋ ಹಾಗೆ ಪ್ರಯತ್ನವನ್ನು ಮಾಡ್ತಾನೆ. ಹೀಗಾಗಿ ದೇವರು ಏನು ಮಾಡಬೇಕು ಅಂದರೆ, ಆ ನರಕಾಸುರನ ದುರ್ಗಗಳನ್ನು ಮೊದಲು ಭೇದನ ಮಾಡಿ ಆನಂತರ ನರಕಾಸುರನ ಸಂಹಾರ ಮಾಡಿದಂತೆ ನಮ್ಮ ಸುತ್ತಲೂ ಇರುವಂತಹ ಏನೆಲ್ಲ ಮಾಡುವ ತಪ್ಪುಗಳು ಯಾರಿಗೂ ಗೊತ್ತಾಗಬಾರದು ಅನ್ನುವುದಕ್ಕೆ ವ್ಯವಸ್ಥೆಗಳಿವೆ, ಅವುಗಳೆಲ್ಲವನ್ನು ನಾಶ ಮಾಡಿ ಪಾಪಕರ್ಮಗಳನ್ನೂ ಮಾಡದೇ ಇರೋ ಹಾಗೆ, ಹಿಂದೆ ಮಾಡಿದ ಪಾಪಕರ್ಮಗಳನ್ನು ಪರಿಹರಿಸಿ ಇನ್ನು ಮುಂದೆ ಪಾಪಕರ್ಮಗಳನ್ನು ಮಾಡದೇ ಇರೋ ಹಾಗೆ ನಮಗೆ ದೇವರು ಅನುಗ್ರಹ ಮಾಡಬೇಕು ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಅದಿತಿಯ ಕರ್ಣ ಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿಕೊಂಡು ಹೋಗಿದ್ದ. ಅದನ್ನು ತೆಗೆದುಕೊಂಡು ಮತ್ತೆ ಅದಿತಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಒಯ್ದು ಕೊಡ್ತಾನೆ ಸ್ವರ್ಗದಲ್ಲಿ. ಕರ್ಣ ಕುಂಡಲಗಳು ಅಂದರೆ ಕರ್ಣದ ಭೂಷಣ. ಕರ್ಣಭೂಷಣ ಅದು ಎಲ್ಲಿರಬೇಕೋ ಅಲ್ಲಿರಬೇಕು. ಹೇಗಿದ್ದರೆ ಅದು ಭೂಷಣವೋ ಹಾಗೇ ಇರಬೇಕು.
ಆ ಕರ್ಣಭೂಷಣ ದೇವತೆಗಳ ಮಾತೆಯಾದ ಅದಿತಿಯ ಹತ್ತಿರ ಇರಬೇಕಾದದ್ದು ನರಕನ ಹತ್ತಿರ ಬಂದಿತ್ತು. ಅದಕ್ಕೆ ಕೃಷ್ಣ ಅಲ್ಲಿಯವರೆಗೆ ಹೋಗಿ ಆ ನರಕನಿಂದ ಅದನ್ನು ಕಸಿದುಕೊಂಡು ಅದಿತಿಗೆ ಒಪ್ಪಿಸಬೇಕಾಯಿತು. ಹಾಗೆ ಇವತ್ತು ನಮ್ಮ ಕಿವಿಯಿಂದ ಏನು ಕೇಳಬೇಕೋ ಅದನ್ನೇ ಕೇಳಿದರೆ ಅದು ಕರ್ಣಕ್ಕೆ ಭೂಷಣ. ಯಾವುದು ಕೇಳಬಾರದೋ ಅದನ್ನು ಕೇಳಿದರೆ ಅದು ದೂಷಣ. ದೇವರ ಮಹಿಮೆಯನ್ನು ಕೇಳಬೇಕು, ಗುರುಗಳ ಮಹಿಮೆಯನ್ನು ಕೇಳಬೇಕು, ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು, ಇನ್ನನೇಕ ಒಳ್ಳೆಯ ಮಾತುಗಳನ್ನು, ಪರೋಪಕಾರವನ್ನು ಮಾಡುವುದಕ್ಕೆ, ಸಜ್ಜನರ ಸೇವೆಯನ್ನು ಮಾಡುವುದಕ್ಕೆ, ತಂದೆ ತಾಯಿಗಳ ಸೇವೆ ಮಾಡುವುದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಹೇಳುವುದು, ಕೇಳುವುದು, ಇದೆಲ್ಲ ಭೂಷಣ. ಇದಕ್ಕೆ ಹೊರತಾಗಿ ಆತ್ಮ ಪ್ರಶಂಸೆಯನ್ನು ಕೇಳುವುದು, ಮಹಾತ್ಮರ ನಿಂದೆಯನ್ನು ಕೇಳುವುದು, ಇವುಗಳೆಲ್ಲ ನಮ್ಮ ಕರ್ಣಗಳಿಗೆ ಬಹಳ ದೊಡ್ಡ ರೋಗ ಇದ್ದ ಹಾಗೆ. ಅದು ಭೂಷಣ ಅಲ್ಲ, ಅದು ದೊಡ್ಡ ದೂಷಣ. ಹಾಗಾದರೆ ದೇವರು ಏನು ಮಾಡಬೇಕು ನಮಗೆ ಅಂದರೆ, ನಮ್ಮ ಕರ್ಣಗಳಿಂದ ಕರ್ಣಗಳಿಗೆ ಭೂಷಣವನ್ನು ಅದಿತಿಗೆ ದೇವರು ಹೇಗೆ ಕೊಟ್ಟ ಹಾಗೆ ನಮಗೆಲ್ಲ ಕರ್ಣಭೂಷಣಗಳನ್ನು ದೇವರು ಕೊಡಬೇಕು ಅಂದರೆ ಯಾವುದನ್ನು ಕೇಳಬೇಕೋ ಅದು ಮಾತ್ರ ನಮ್ಮ ಕಿವಿಗೆ ಬೀಳುವಂತೆ ದೇವರು ಅನುಗ್ರಹ ಮಾಡಬೇಕು. ಇದನ್ನು ಕೃಷ್ಣ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಬೇಕು. ಮಹಾಭಾರತ, ಭಾಗವತ, ರಾಮಾಯಣ, ಸರ್ವಮೂಲ ಗ್ರಂಥಗಳು, ಟೀಕಾಗ್ರಂಥಗಳು, ಟಿಪ್ಪಣಿ ಗ್ರಂಥಗಳು, ದಾಸರು ಮಾಡಿದಂತಹ ಅನೇಕ ಪದಗಳು, ಸುಳಾದಿಗಳು, ಇಂತಹ ಪವಿತ್ರವಾದ, ಮಂಗಲವಾದ, ಆತ್ಮೋದ್ಧಾರಕ್ಕೆ ಕಾರಣವಾದಂತಹ ಏನೆಲ್ಲ ಸಾಹಿತ್ಯ ಇದೆ ಅದು ನಮ್ಮ ಕಿವಿಗೆ ಬೀಳಬೇಕು. ಅದರ ಅರ್ಥಾನುಸಂಧಾನ ಆಗಬೇಕು. ಅಲ್ಲಿ ಹೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು. ನಾನು ಹೇಳೋ ಮಾತು ಕೇಳು ಅಂತಾರೆ. ಕೇಳು ಅನ್ನೋ ಶಬ್ದಕ್ಕೆ ಬರೀ ಕಿವಿಯಿಂದ ಕೇಳಿಸಿಕೊಳ್ಳೋದು ಅಂತ ಅರ್ಥ ಅಲ್ಲ, ಕೇಳಿ ಅದರಂಥ ನಡಿ ಅಂತ ಅರ್ಥ. ಹಾಗೆ ಈ ಎಲ್ಲ ಸಚ್ಚಾಸ್ತ್ರಗಳ ಶ್ರವಣ ನಮ್ಮಿಂದ ಆಗಬೇಕು. ದುಷ್ಟಶಾಸ್ತ್ರಗಳ ಶ್ರವಣ ಆಗಬಾರದು, ಹಾಗೂ ಮಹಾತ್ಮರ ನಿಂದೆಯ ಶ್ರವಣ ಆಗಬಾರದು. ವ್ಯರ್ಥವಾಗಿ ಕಾಲಹರಣವನ್ನು ಮಾಡದೇ ಇರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಇಂತಹ ದೊಡ್ಡ ಅನುಗ್ರಹವನ್ನು, ಉಪಕಾರವನ್ನು ನಮಗೆ ಮಾಡಿದ್ದಾನೆ. ನಿತ್ಯದಲ್ಲಿಯೂ ದೇವರಿಗೆ ದೀಪವನ್ನು ಅರ್ಪಣೆ ಮಾಡಬೇಕು. ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಪರಿಹರಿಸಿ ಜ್ಞಾನವೆಂಬ ಬೆಳಕನ್ನು ನಮ್ಮ ಜೀವನದಲ್ಲಿ ಭಗವಂತ ಕರುಣಿಸಬೇಕು ಅನ್ನುವುದಕ್ಕೋಸ್ಕರ ಪ್ರತಿನಿತ್ಯದಲ್ಲಿ ದೇವರಿಗೆ ದೀಪದ ಸಮರ್ಪಣೆ ಇದೆ. ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಆಶ್ವಿನ ಪೌರ್ಣಿಮೆಯಿಂದ ಕಾರ್ತಿಕ ಪೌರ್ಣಿಮೆಯವರೆಗೆ ಮುಂದೂ ಕೂಡ ಕೆಲವರು ಮಾಡ್ತಾರೆ. ದೇವರಿಗೆ ದೀಪದ ಸಮರ್ಪಣೆ ವಿಶೇಷವಾಗಿ ಮಾಡುವಂತಹ ಪದ್ಧತಿ. ಅದರಲ್ಲಿಯೂ ಇವತ್ತು ದೀಪಾವಳಿ ಅಂತ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡುವುದುಂಟು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ ಹಾಗೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ. ಜ್ಞಾನಿಗಳಿಗೆ ಜಗತ್ತೆಲ್ಲ ಯಾವ ವಿಷಯದಲ್ಲಿ ಎಚ್ಚರ ಇದೆ ಆ ವಿಷಯದಲ್ಲಿ ಅವರಿಗೆ ನಿದ್ರೆ, ಕತ್ತಲೆ ಇದ್ದ ಹಾಗೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಜಗತ್ತೆಲ್ಲ ಯಾವ ವಿಷಯದಲ್ಲಿ ಮಲಗಿದೆ, ಕತ್ತಲೆ, ಆ ವಿಷಯದಲ್ಲಿ ಮಾತ್ರ ಜ್ಞಾನಿಗಳಿಗೆ ಎಚ್ಚರ, ಅದು ಬೆಳಕು. ದೇವರು, ಧರ್ಮ, ತತ್ವಗಳು, ಈ ವಿಷಯದಲ್ಲಿ ಜಗತ್ತಿಗೆ ನಿದ್ರೆ ಇದೆ, ಜಗತ್ತಿಗೆ ಕತ್ತಲೆ ಇದೆ. ಆದರೆ ಜ್ಞಾನಿಗಳಿಗೆ ಆ ವಿಷಯದಲ್ಲಿ ಎಚ್ಚರ ಇದೆ, ಬೆಳಕಿದೆ. ಜ್ಞಾನಿಗಳಿಗೆ ದೇವರ ವಿಷಯದಲ್ಲಿ ಎಚ್ಚರ ಇದ್ದರೆ ಜಗತ್ತಿಗೆ ಆ ವಿಷಯದಲ್ಲಿ ಕತ್ತಲೆ. ಇವತ್ತು ನಾವು ದೇವರಿಗೆ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂದರೆ, ದೇವರ ಮುಂದೆ ದೀಪ ಹಚ್ತೇವಲ್ಲ, ದೇವರ ಮುಂದೆ ದೀಪ ಹಚ್ಚಿ ದೇವರ ವಿಷಯದಲ್ಲಿ ನಮಗೆ ಜ್ಞಾನ ಇರಲಿ, ಇನ್ನುಳಿದ ವಿಷಯದಲ್ಲಿ ನಮ್ಮ ತಲೆ ವ್ಯರ್ಥ ಕಾಲಹರಣ ಮಾಡುವುದು ಬೇಡ, ವ್ಯರ್ಥ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ತಲೆ ಕೆಡಿಸಿಕೊಳ್ಳುವುದು ಬೇಡ. ದೇವರ
ಸ್ಮರಣೆಯನ್ನು ಮಾಡುವಂತಾಗಲಿ, ಧರ್ಮ ಯಾವುದು ನಮಗೆ ಗೊತ್ತಾಗಲಿ, ದೇವರ ಮಹಿಮೆ ಏನು ನಮಗೆ ತಿಳಿಯಲಿ, ಮಹಾತ್ಮರ ಆದರ್ಶವೇನು ಅದು ನಮ್ಮ ಕಣ್ಣು ಮುಂದಿರಲಿ, ಆ ವಿಷಯದಲ್ಲಿ ನಮಗೆ ಬೆಳಕಿರಲಿ. ಇನ್ನುಳಿದ ಪ್ರಾಪಂಚಿಕ ವಿಷಯಗಳಲ್ಲಿ ನಮಗೆ ಕತ್ತಲೆ ಇರಲಿ ಎನ್ನುವ ರೀತಿಯಲ್ಲಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ವಿಶೇಷವಾಗಿ ಸಲ್ಲಿಸಬೇಕು. ಈ ರೀತಿಯ ಪ್ರಾರ್ಥನೆಯನ್ನು ಪರಮಾತ್ಮನಿಗೆ ಮಾಡುವುದಕ್ಕೋಸ್ಕರ ಆ ದೀಪವನ್ನು ಭಗವಂತನ ಮುಂದೆ ನಾವು ಅರ್ಪಿಸಬೇಕು.